ನೆಕ್ಸ್ಟ್ ಒಂದು ABCD ರೆಕ್ಟಾಂಗಲ್ ಇದೆ. ರೆಕ್ಟಾಂಗಲ್ ಇದೆ ಅಂದ್ರೆ ಒಂದಂತೂ ನಮ್ಗೆ ಗೊತ್ತಾಯ್ತು, ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್, ಆಲ್ ಆಂಗಲ್ಸ್ ವಿಲ್ ಬಿ 90 ಡಿಗ್ರಿ. AD ಈಕ್ವಲ್ಸ್ ಟು ಬಿ ಆಗುವಂತೆ EU AD ಮೇಲೆ ಬಿಂದುವಾಗಿದೆ. AFB ಅನ್ನೋದು 36 ಡಿಗ್ರಿ ಆದ್ರೆ CD ಅನ್ನೋದು ಎಷ್ಟಾಗುತ್ತೆ? ಓಕೆನಾ. ಸೊ ಒಂದ್ ಗೊತ್ತಾಯ್ತು ನಮ್ಗೆ, ಅಪೋಸಿಟ್ ಸೈಡ್ಸ್ ಅಂತೂ ಈಕ್ವಲ್ ಇರ್ತಾವೆ, ಸರಿನಾ. ನೆಕ್ಸ್ಟ್ ಅವ್ರು ಒಂದ್ ಕೊಟ್ಟಿದ್ದಾರೆ, AD ಯಾವ್ದಕ್ಕೆ ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ, AD ಅನ್ನೋದು B ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ AD ಅನ್ನೋದು B ಈಕ್ವಲ್ ಇದೆ. AFB, F ಅಲ್ಲ ಅದು, ಕರೆಕ್ಷನ್ ಮಾಡ್ಕೊಳ್ಳಿ, AEB ಅನ್ನೋದು 36 ಡಿಗ್ರಿ ಆದ್ರೆ CED, ಓಕೆ, CED ಈ ಕಡೆ ನಾವು ಕಂಡು ಹಿಡಿಬೇಕು, ಸರಿನಾ. ಸೊ ಇದು ಟೋಟಲ್ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ, ಕರೆಕ್ಟ್ ಅಲ್ವಾ. 36 ಅಂತೂ ಗೊತ್ತಿದೆ, ಈ ಆಂಗಲ್ ನಮ್ಗೆ ಗೊತ್ತಾದ್ರೆ ಇದನ್ನ ನಾವು 180ಗೆ ಈಕ್ವೇಟ್ ಮಾಡ್ಕೋಬಹುದು ಅಂತ ಇಷ್ಟಂತೂ ಗೊತ್ತಾಯ್ತು, ಸರಿನಾ. ಸೊ ಇಲ್ಲೇ ಸಾಲ್ವ್ ಮಾಡೋಣ ಅಥವಾ ವಿಲ್ ಟೇಕ್ ದ ನೆಕ್ಸ್ಟ್ ಪೇಜ್. ಓಕೆ, ಸೊ ರೆಕ್ಟಾಂಗಲ್ ಇದೆ, ಯಾವುದು ರೆಕ್ಟಾಂಗಲ್? ABCD. ಓಕೆ, ಇದಕ್ಕೆ E ಅನ್ನೋದು AD ಮೇಲೆ ಒಂದು ಪಾಯಿಂಟ್ ಇದೆ, AD ಮೇಲೆ ಒಂದು ಪಾಯಿಂಟ್, ಯಾವ ತರ ಇದನ್ನ E ಅಂತ ಹೇಳ್ತಾರೆ, ಸರಿನಾ. ಇದು ರೆಕ್ಟಾಂಗಲ್ ಇದ್ದಿದ್ರಿಂದ AD ವಿಲ್ ಬಿ ಈಕ್ವಲ್ಸ್ ಟು BC, ಅಷ್ಟಂತೂ ಗೊತ್ತಾಯ್ತು. AB ವಿಲ್ ಬಿ ಈಕ್ವಲ್ಸ್ ಟು CD, ಅಪೋಸಿಟ್ ಸೈಡ್ಸ್. ಆಂಗಲ್ A, ಆಂಗಲ್ B, ಆಂಗಲ್ C, ಆಂಗಲ್ D ಎಲ್ಲಾನು 90 ಡಿಗ್ರಿ ಇರುತ್ತೆ, ಹೌದಾ. ಯಾವ್ದಕ್ಕೆ? ರೆಕ್ಟಾಂಗಲ್ ನಲ್ಲಿ ಕೊಟ್ಟಿರೋದೇನು? ಆಂಗಲ್ BEA ಕೊಟ್ಟಿದ್ದಾರೆ, ಎಷ್ಟಂತ? 36 ಡಿಗ್ರಿ ಅಂತ. ಕೇಳ್ತಾ ಇರೋದೇನು? ಆಂಗಲ್ CED, ಓಕೆ, CED. ಸೊ ಇಲ್ಲಿದೆ ನಿಮ್ದು 36 ಡಿಗ್ರಿ. ಹಾಗಾದ್ರೆ ಇಲ್ಲಿ 90 ಆಯ್ತು, ಇದು ಟೋಟಲ್ 90, ಇದು ಟೋಟಲ್ 90, ಇದು ಟೋಟಲ್ 90. ಓಕೆ ಫೈನ್. ಈಗ ಮತ್ತೊಂದು ಏನ್ ಹೇಳಿದ್ದಾರೆ, AD ಅನ್ನೋದು B ಈಕ್ವಲ್ ಇದೆ, ಸರಿನಾ. ಈಗ ಒಂದ್ ವೇಳೆ AD B ಈಕ್ವಲ್ ಇದ್ರೆ, ಬಟ್ AD BC ಗೆ ಈಕ್ವಲ್ ಇದ್ರೆ BC ಕೂಡ B ಗೆ ಈಕ್ವಲ್ ಆದಂಗ ಆಯ್ತು, ಕರೆಕ್ಟಾ. ಯಾಕಂದ್ರೆ AD B ಈಕ್ವಲ್ ಇದೆ ಅಂತ ಕೊಟ್ಟಿದ್ದಾರೆ, ಅಂಡ್ AD is equals to BC. ಸೊ ದೀಸ್ ಆಲ್ ಆರ್ ಈಕ್ವಲ್ ಅಂದ್ರೆ BE ಅನ್ನೋದು BC ಗೆ ಈಕ್ವಲ್ ಆಯ್ತು, ಕರೆಕ್ಟಾ. ಸರಿ, ಈಗ ನೋಡಿ ಇದು ಟೋಟಲ್ 90 ಇದೆ, ಸರಿನಾ. ಓಕೆ, from this what I can write? Okay, so AD was equals to B and AD was equals to BC. ಹಾಗಾದ್ರೆ B equals to BC ಆಯ್ತು. ಈಗ ನೋಡಿ, ಟ್ರಯಾಂಗಲ್ BEC ಅಲ್ಲಿ ಇವು ಎರಡು ಅಪೋಸಿಟ್ ಈಕ್ವಲ್ ಆದ್ರೆ ನಾವ್ ಏನ್ ಬರಿಬಹುದು? ಆಂಗಲ್ BC ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಆಂಗಲ್ BCE, ಕರೆಕ್ಟ್. ಇದಂತೂ ಕರೆಕ್ಟ್ ಆಯ್ತು. ಅದೇ ತರ ಟ್ರಯಾಂಗಲ್ BC ತಗೊಂಡ್ರೆ ನಮ್ಗೆ ಏನ್ ಫೈಂಡ್ ಮಾಡ್ಬೇಕು? ಈ ಕಡೆ ಫೈಂಡ್ ಮಾಡ್ಬೇಕು. ಸೊ ಇಷ್ಟು ಸಿಕ್ಕರೆ ನಮ್ದು ಆನ್ಸರ್ ಆದಂಗೆ, ಕರೆಕ್ಟ್ ಅಲ್ವಾ. ಯಾಕಂದ್ರೆ ಟೋಟಲ್ ವಿಲ್ ಬಿ 180, ಇಲ್ಲಿ 180 ಇರುತ್ತೆ. ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ BC ಅಲ್ಲಿ 180 ಡಿಗ್ರಿ ಇರುತ್ತೆ. ಸೊ ನಾನು ಏನ್ ಬರೀಬಹುದು? BC ಅಲ್ಲಿ ಆಂಗಲ್ BEC ಪ್ಲಸ್ ಆಂಗಲ್ BCE ಪ್ಲಸ್ ಆಂಗಲ್ EBC ಅಂತ ಅನ್ಕೊಳ್ಳಿ. EBC ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ, ಹೌದಾ. ಈಗ BC ಮತ್ತೆ BCE ಎರಡು ಈಕ್ವಲ್ ಇದಾವೆ. ಸೊ ಯಾವ್ದಾದ್ರು ಒಂದಕ್ಕೆ ಈಕ್ವೇಟ್ ಮಾಡಿದ್ರೆ BC ಪ್ಲಸ್ BC ಆಯ್ತು. ಅಂದ್ರೆ ಇದೆಷ್ಟಾಯ್ತು? ಆಂಗಲ್ BEC. ಓಕೆ, BEC is equals to ಪ್ಲಸ್ EBC ಈಕ್ವಲ್ಸ್ ಟು ಎಷ್ಟಾಯ್ತು? 180 ಡಿಗ್ರಿ ಆಯ್ತು, ಸರಿನಾ. ಸೊ ಇದನ್ನ ಹೇಗೆ ಈಕ್ವೇಟ್ ಮಾಡ್ಕೋಬಹುದು ನಾವು ಇವಾಗ? EBC ಎಸ್, ಓಕೆ. ಇವಾಗ ನೋಡಿ, ಇದು 36 ಆದ್ರೆ ಇದು ನಿಮ್ದು ಲೈನ್ ಸೆಗ್ಮೆಂಟ್ ಇದೆ, ಕರೆಕ್ಟಾ. ಸೊ ಡೆಫಿನೆಟ್ಲಿ ಇದು ಕೂಡ 36 ಆಯ್ತು. ಎಸ್, ಅಪೋಸಿಟ್, ಹೌದಾ. ವರ್ಟಿಕಲ್ ಲೈನ್ ಇದೆ. ಸೊ ಇದು ಕೂಡ 36 ಆಯ್ತು. ಹಾಗಾದ್ರೆ BEC ಎಷ್ಟಾಯ್ತು? 180 ಮೈನಸ್ 36, ಕರೆಕ್ಟ್. ಹಾಗಾದ್ರೆ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ 180 36 ಆಯ್ತಲ್ವಾ. ಒಂದ್ ಸೆಕೆಂಡ್. ಎಸ್, ಸೊ ಇದು 144 ಆಯ್ತು. ಹಾಗಾದ್ರೆ
ಆಂಗಲ್ ಬಿಇಸಿ ಎಷ್ಟಾಯ್ತು 72 ಡಿಗ್ರಿ ಆಯ್ತು. ಸೊ ಆಂಗಲ್ ಬಿಇಸಿ ಅನ್ನೋದು ಇಲ್ಲಿ ಎಷ್ಟಾಯ್ತು 72 ಡಿಗ್ರಿ. ಸೊ ನಾವು ದ ಟೋಟಲ್ ಆಂಗಲ್ ಇ ಎಷ್ಟ ಇರುತ್ತೆ 180 ಡಿಗ್ರಿನೇ ಇರುತ್ತೆ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಸಿ ಡಿ ಎಷ್ಟಾಗುತ್ತೆ 180 ಮೈನಸ್ 32 ಪ್ಲಸ್ 72 ಆಯ್ತು, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ 180 ಮೈನಸ್ ಇದೆಷ್ಟಾಯ್ತು 36 ಇದೆ, ಸಾರಿ ಇದು 36 ಇದೆ. ಸೊ ಇದು 108 ಆಯ್ತು. 180 ಮೈನಸ್ 108 ಅಂದ್ರೆ ಎಷ್ಟಾಯ್ತು 72 ಡಿಗ್ರಿ. ಸೊ ಆಂಗಲ್ ಸಿ ಡಿ ಎಷ್ಟಾಯ್ತು 72 ಡಿಗ್ರೀಸ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಇದ್ರ ಪ್ರಕಾರ 72 ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ.